KPS ಸ್ಕೂಲು ಸ್ವಲ್ಪ ನಿಯಮದ ಪ್ರಕಾರ ಮಾಡಿ. ಒಂದೇ ಕಂಪೌಂಡ್ ಎಲ್ಲೆಲ್ಲಿ ಸ್ಕೂಲ್ ಇರ್ತಾವೆ ಎಲ್ಲೆಲ್ಲಿ ಮಾಡ್ತೀರಿ. ಸುಮ್ಮನೆ KPS ಬೇಡ್ರಿ, KPS ನಿಯಮದ ಪ್ರಕಾರ ಮಾಡಿ. ಕಮ್ಮಿ ಆಗ್ತಕ್ಕಂಥದ್ದು ಗಮನವನ್ನು ಇಟ್ಕೊಂಡು ಈಗ 2 ವರ್ಷದೊಳಗೆ 2 ವಿಚಾರಗಳನ್ನು ನಾವು ಭಾಳ ಮುಖ್ಯವಾಗಿ ನಾವು ತಗೊಂಡು ಬಂದಿದ್ದೀವಿ. ಒಂದೇನಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ಗೂ ನಾವು ಭಾಳ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ ಏನು ನಾವು ಎಜುಕೇಷನ್ ಕೊಡ್ತೀವಿ ಅದರಲ್ಲೂ ಕೂಡ ಈಗ ಅವ್ರು ಹೇಳ್ದಂಗೆ ಈಗ ಬೈಲಿಂಗ್ವಲ್ ಶಾಲೆಗಳು ಇರಲಿಲ್ಲ. ಯಾಕೆಂದರೆ ಬೈಲಿಂಗ್ವಲ್ ಶಾಲೆಗಳು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು LKG UKG ಇಲ್ಲ ಅಂತ ಹೇಳಿದಾಗ 1ನೇ ಕ್ಲಾಸಿಗೆ ದಾಖಲಾತಿನೇ ನಮಗೆ ಭಾಳ ಕಮ್ಮಿ ಆಗೋದು. ಆದರೆ ಈ ವರ್ಷ ನಾವು 5,000 ಏನು LKG UKGಯನ್ನು ಆಗಲೇ ಘೋಷಣೆ ಮಾಡಿ ಯಾರ್ಯಾರು SDMC ಅವರು ಪಾಪ ಅವರೇ ಖರ್ಚು ಮಾಡಿ ಅವರೇ ಈಗಾಗಲೇ ಸಂಬಳ ಕೊಟ್ಟು ತಗೊಳ್ತಾ ಇದ್ರು ಅವ್ರನ್ನೂ ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ. ಮತ್ತೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಯಾಕೆಂತ ಹೇಳಿದ್ರೆ ಇನ್ನೂ ಕೂಡ ಅದಕ್ಕೆ ಡಿಮ್ಯಾಂಡ್ ಆಗಿರೋದ್ರೆ ಯಾಕೆಂದರೆ ಫೌಂಡೇಶನ್ನೇ ನಮಗೆ LKG UKGಯಿಂದ ಆಟೋಮೆಟಿಕಲಿ ಅವರು ಸರ್ಕಾರಿ ಶಾಲೆ ಮೇಲೆ ಕಾನ್ಫಿಡೆನ್ಸ್ ಕೂಡ ಬರ್ತದೆ. ಇದ್ರ ಜೊತೆಗೆ ಟೀಚರ್ಸ್ ರಿಕ್ರೂಟ್ಮೆಂಟು ಕೂಡ ನಾವು ಭಾಳ ಹಿಂದೆ ಇದ್ವಿ. ಆದರೆ ಈ ಇಂಟರ್ನಲ್ ರಿಸರ್ವೇಷನ್ದು ಮುಗಿದ ತಕ್ಷಣ ಇನ್ಕ್ಲೂಡಿಂಗ್ ಏಡೆಡ್ಡು ಪ್ಲಸ್ ಇದು ಯಾಕಂತ ಹೇಳಿದರೆ ಹೋದ ಸತಿ ನಾವು ಸುಮಾರು ಹಿಂದಿನ ಸರ್ಕಾರದವ್ರು ನೋಟಿಫಿಕೇಷನ್ ಮಾಡಿದ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತಂದು 13,000 ತಗೊಂಡು ಬಂದಿದ್ದೀವಿ. ಕೆಲವು ಕಡೆಗೆ ದಾಖಲಾತಿನೂ ಕೂಡ ಒಳ್ಳೆ ರೀತಿಯಲ್ಲಿ ತೋರಿಸಿದೆ. ಕೆಲವು ಕಡೆಗೆ ಇನ್ನೂ ಕೂಡ ಕೆಲವು ಕಡೆ ಕಮ್ಮಿ ಇದೆ ಅಂತ ಹೇಳೋದಿಲ್ಲ. ಅದನ್ನು ಮೇಲ್ದರ್ಜೆಗೆ ತರೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತಕ್ಕಂಥದ್ದು. ಮತ್ತು ಹೈಸ್ಕೂಲು ಕೊರತೆ ಭಾಳ ಇತ್ತು. ಕೆಲವು ಹೈಸ್ಕೂಲಲ್ಲಿ ಈಗ 100ರಲ್ಲಿ ಒಂದು 10-15 ಸ್ಕೂಲಲ್ಲಿ ದಾಖಲಾತಿ ಕಮ್ಮಿ ಆಗ್ತಾಯಿತ್ತು. ಬಟ್ ಕೆಲವು ಹೈಸ್ಕೂಲಲ್ಲಿ ಶಾರ್ಟೇಜ್ ಇದೆ ಅಂತ ಹೇಳಿದ್ರೆ ಈ ವರ್ಷವೇ ನಾವು 144 ಹೈಸ್ಕೂಲ್ನ ಈಗಾಗಲೇ ಕೊಟ್ಟಿದ್ದೀವಿ. ಇನ್ನೂ ಒಂದು 25-23 ಕೂಡ ಇದೇ ವರ್ಷ ಕೊಡಬೇಕು. ಮತ್ತು ಯಾವುದಾದ್ರು ಹೆಚ್ಚು ಪ್ರಸ್ತಾವನೆ ಇದ್ದು ಒತ್ತಡ ಇದ್ದಾಗ ಅದನ್ನು ಕೂಡ ನಾವು ಕೊಡಬೇಕು. ಅದಕ್ಕೂ ಕೂಡ ಫೈನಾನ್ಸ್ನ ನಾವು ರೆಡಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಮಾನ್ಯ ಅಧ್ಯಕ್ಷರೇ ನಮ್ಮ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ KPS ಶಾಲೆಗಳು. ಯಾಕೆಂದರೆ ಮಕ್ಕಳಿಗೆ ತಂದೆ ತಾಯಿಯವರು ಒಂದು ಸತಿ ಮಕ್ಕಳನ್ನು ಸೇರಿಸಿದಾಗ ಒಂದು ಕಡೆಗೆ LKG UKG ಇಲ್ಲಾಂದರೆ ಅಂಗನವಾಡಿಗೆ ಸೇರಿಸ್ತಾರೆ, ಅಲ್ಲಿಂದ 1ರಿಂದ 7ನೇ ಕ್ಲಾಸಿಗೆ ಸೇರಿಸ್ತಾರೆ, ಆಮೇಲೆ ಹೈಸ್ಕೂಲಿಗೆ ಹೋಗ್ತಾರೆ, ಆಮೇಲೆ PUCಗೆ ಹೋಗ್ತಾರೆ. ಇದು ಒಂದೊಂದು ಕಡೆಗೆ ಅಡ್ರೆಸ್ ಇದ್ದಾಗ ಬೇರೆ ಬೇರೆ ರೀತಿ ಆಗುತ್ತೆ. ಅವ್ರು ಹೇಳ್ದಂಗೆ KPS ಶಾಲೆಗಳನ್ನು ಈಗ ನಾವು ನನ್ನ ಇಲಾಖೆ ವತಿಯಿಂದನೇ ಸುಮಾರು 500 KPS ಶಾಲೆಗಳನ್ನು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು 100 KPSನ ಅವರೇನೋ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಅದು ಭಾಳ ಬಿಲ್ಡಿಂಗು ಚೆನ್ನಾಗಿರ್ತದೆ, ಬೇರೆ ಬೇರೆ ಟೀಚರ್ಸು ಇರ್ತಾರೆ. ಯಾಕೆಂದರೆ ಫಿಸಿಕಲ್ ಟೀಚರ್ಸು ಅವರು ಕೂಡ ಕಮ್ಮಿ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆರ್ಟ್ ಟೀಚರ್ಸು, ಫಿಸಿಕಲ್ ಟೀಚರ್ಸು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಶಾಲೆಗೆ ಹೋದಾಗ ಯಾಕೆ ಪ್ರೈವೇಟು ಅಂತ ಬರುತ್ತಂದರೆ ಅಲ್ಲಿ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ. ಆದರೆ ಈ ಮಿಡ್ ಡೇ ಮೀಲ್ಸಲ್ಲಿ ನಾವು ಮೊಟ್ಟೆ ತರ್ತಕ್ಕಂಥದ್ದು ಮತ್ತು ಈಗ ಓದು ಕರ್ನಾಟಕ ಈ ಸತಿ ಎಲ್ಲ ನೀವು ಕಾರ್ಯಕ್ರಮಗಳು ನೋಡಿದರೆ ಆಯ್ವೆಯಲ್ಲಿ ಎಲ್ಲ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು. ಮತ್ತು ಪೇರೆಂಟ್ಸ್ಗೂ ಕೂಡ ಅಲ್ಲಿ SDMC ಅವ್ರನ್ನ ಇನ್ವಾಲ್ವ್ ಮಾಡಿ ಅವರಿಗೆಲ್ಲ ಕಾನ್ಫಿಡೆನ್ಸ್ ತೊಗೊಂಡು ಒಂದು ವಿಶ್ವಾಸ ಅಂತೂ ಬಂದಿದೆ. ಒಂದು 2 ವರ್ಷದೊಳಗೆ ದಾಖಲಾತಿ ಕಮ್ಮಿ ಆಗ್ತಕ್ಕಂಥದ್ದು ಒಂದು ಹತೋಟಿಗೆ ತಂದು ಮತ್ತೆ ದಾಖಲಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಎಷ್ಟೊಂದು ಕಡೆಗೆ ಒಂದು ಸರ್ಕಾರಿ ಶಾಲೆಯಿಂದ ಇನ್ನೊಂದು ಸರ್ಕಾರಿ ಶಾಲೆಗೆ ಹೋಗಿರೋ ಉದಾಹರಣೆಯನ್ನು ತಗೊಂಡು ನಾವು ಇಲಾಖೆಯಲ್ಲಿ ಆ ರೀತಿ ನಾವು ಮುಂದೆ ಬರಬೇಕು ಅಂತಕ್ಕಂಥದ್ದಿದೆ. ಅದು ಶುಲ್ಕ ನಾವು ಯಾವುದೇ ರೀತಿಗೂ ತೊಗೊಳ್ತಾ ಇಲ್ಲ. ನಾವು ಬಂದಮೇಲೆ ಯಾವುದೇ ಕಾರಣಕ್ಕೂ ನಾವು ಶುಲ್ಕ ಹಾಕಿಲ್ಲ. ಅದು ಒಂದು 10 ರೂಪಾಯಿ ಮತ್ತು 110 ರೂಪಾಯಿ ತೊಗೊಳ್ತಕ್ಕಂಥದ್ದು ಮುಂಚೆಯಿಂದ ಏನಿದೆ ಅದಿದೆ. ನನಗೆ ಡೆಲ್ಲಿದೆಲ್ಲ ನನಗೆ ಗೊತ್ತಿಲ್ಲ ಅವ್ರೇನು ಶುಲ್ಕ ಫ್ರೀ ಮಾಡ್ತಾರಾ ಇಲ್ಲ ಅವರು ಏನಾದ್ರು ಬೇಸಿಕ್ ತೊಗೊಳ್ತಾರ, ಅದ್ರ ಮಾಹಿತಿ ನನ್ನ ಹತ್ರ ದೊರಕ್ತಾ ಇಲ್ಲ. ಅದ್ರ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಶಾಲೆಗೆ ದಾಖಲಾತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಟೀಚರ್ಸ್ ರಿಕ್ರೂಟ್ಮೆಂಟು, ಕ್ವಾಲಿಟಿ ಆಫ್ ಎಜುಕೇಷನ್ಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ಬಜೆಟು ಕೂಡ ನಮ್ಮ ಹತ್ರ ಸರಿಯಾಗಿದೆ. ಶೌಚಾಲಯ ಇದಕ್ಕೆಲ್ಲ ಒಂದು ಕಾರ್ಯರೂಪಕ್ಕೂ ಕೂಡ ನಾವು ತರ್ತಾಯಿದ್ದೀವಿ. ತಮ್ಮ ಅಧ್ಯಕ್ಷತೆಯಲ್ಲೂ ಕೂಡ ನಾವು ಹೇಳಿದ್ವಿ ಸ್ವಲ್ಪ ಎಕ್ಸೆಸ್ ಫಂಡು ಕೂಡ ನಾವು ಉಳಿಸಿ ಮೇಂಟೆನೆನ್ಸ್, ಯಾಕೆಂದರೆ ಮೇಂಟೆನೆನ್ಸ್ ಇಲ್ಲ ಅಂದಾಗ ಮಕ್ಕಳನ್ನ ಕಳಿಸದೇ ಇರೋದು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ಇಲಾಖೆಗೆ ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಫಂಡ್ಸ್ನ 2 ವಿಚಾರಕ್ಕೆ, ಒಂದು ಸ್ಕೂಲ್ ಮೇಂಟೆನೆನ್ಸ್ನ ಮ್ಯಾನೇಜ್ಮೆಂಟ್ ಮಾಡೋದಿರೋದು, ಶೌಚಾಲಯ ಇರ್ಬೋದು, ಅದು ಔಟ್ಸೋರ್ಸ್ ಮಾಡಿ ಯಾವ ರೀತಿ ಮಾಡಬೇಕಂತ ಅದನ್ನು ಕೂಡ ವರ್ಕೌಟ್ ಮಾಡ್ತಾ ಇದ್ದೀವಿ. ಭಾಳ ಶಾರ್ಟ್ ಟೈಮ್ ಪೀರಿಯಡಲ್ಲಿ ನಮ್ಮ ಹತ್ರ ದುಡ್ಡು ಕೂಡ ಇದೆ. ಆದಷ್ಟು ಬೇಗ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಆನ್ ದ ಹೋಲ್ ಇಂಪ್ರೂವ್ಮೆಂಟ್ ಇನ್ ಗೌರ್ಮೆಂಟ್ ಸ್ಕೂಲಲ್ಲಿ ಏನಿದೆ ಅದು ನಮ್ಮ ಜವಾಬ್ದಾರಿ. ಅದನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದನ್ನು ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ನೀವು KPSC ಸ್ಕೂಲು, ಒಂದು ನಿಮಿಷ ಅನಿಲ್ ಕುಮಾರ್, KPS ಸ್ಕೂಲು ಸ್ವಲ್ಪ ನಿಯಮದ ಪ್ರಕಾರ ಮಾಡಿ. ಒಂದೇ ಕಂಪೌಂಡ್ ಎಲ್ಲೆಲ್ಲಿ ಸ್ಕೂಲ್ ಇರ್ತಾವೆ ಎಲ್ಲೆಲ್ಲಿ ಮಾಡ್ತೀರಿ. ಸುಮ್ಮನೆ KPS ಬೇಡ್ರಿ, KPS ನಿಯಮದ ಪ್ರಕಾರ ಮಾಡಿ. ಮಾನ್ಯ ಸಚಿವರು KPSC ಶಾಲೆಗಳ
KPSC ಶಾಲೆಗಳನ್ನು ಅನಿಲ್ ಕುಮಾರ್, KPS ಸ್ಕೂಲ್ ಅಂದ್ರೆ ಅನೌನ್ಸ್ ಮಾಡಿರಿ, ಒಂದು ಸ್ಕೂಲ್ ಆ ಕಡೆ ಇರುತ್ತೆ, ಒಂದು ಸ್ಕೂಲ್ ಈ ಕಡೆ ಇರ್ತಿ, ಅದೆಲ್ಲ KPSC ಅನ್ನಂಗಿಲ್ಲ. KPSC ಎಲ್ಲ ಒಂದೇ ಕಾಂಪೌಂಡ್ ಇರ್ಬೇಕು, ನರ್ಸರಿ ಟು PU. ಈಗ ಒಂದು ವಾರದಿಂದ ಅದು ಡ್ರಾಫ್ಟ್ ಕೂಡ ಕೊಡ್ತಾ ಇದ್ದಾರೆ. ಅವರು 14 ವರ್ಷ ಒಂದೇ ಅಡ್ರೆಸ್ಸಲ್ಲಿ ಓದ್ತಕ್ಕಂಥ ಫೆಸಿಲಿಟಿನೇ ನಮ್ಮ ದೃಷ್ಟಿ ಇರೋದು KPS ಅಂತ ಹೇಳಿ. ನೀವು ಹೇಳ್ದಂಗೆ ಅದನ್ನೆಲ್ಲದನ್ನು ಕೂಡ ಒಂದೇ ಕಡೆಗೆ ಮಾಡ್ತಕ್ಕಂಥದ್ದು ವ್ಯವಸ್ಥೆನ. ಮತ್ತು ಈಗೇನು ನಾವು 500 ಶಾಲೆಗಳನ್ನು ಮತ್ತು ಇನ್ನೂ 100 ಶಾಲೆಗಳನ್ನು ಹೈದರಾಬಾದ್ ಕರ್ನಾಟಕ ಏರಿಯಾದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಒಂದು ನಿರ್ಬಂಧನೆ ಹಾಕ್ತಾ ಇದ್ದೀವಿ. ಅದು ಈಚ್ ಶಾಲೆ 1200ವರೆಗೂ ಮಕ್ಕಳು ತಗೊಳ್ತಕ್ಕಂಥ ಕೆಪಾಸಿಟಿ ಬರ್ತದೆ. ಮುಂಚೆ ಎಲ್ಲ ಈ 300 ಮಕ್ಕಳು ಇರೋದಕ್ಕೂ ಶಾಲೆಗೆ KPS ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಕೆಲವು ಒಂದು 3 ಶಾಲೆ ಸ್ವಲ್ಪ ಕ್ರಿಟಿಕಲ್ ಆಗಿ ಸ್ವಲ್ಪ ಡೌನ್ಫಾಲ್ ಆಗಿದೆ. 3 ಶಾಲೆ ರಾಜ್ಯದಲ್ಲಿ KPS ಅಂತ ಹೇಳಿದ್ರು ಕೂಡ ಅದನ್ನು ಯಾವ ರೀತಿ ನಾವು ಶಿಫ್ಟ್ ಮಾಡಿ, ಆಮೇಲೆ ಅವರಿಗೆ ಫಂಡ್ಸು ಕೂಡ ಅಷ್ಟೊಂದು ಜಾಸ್ತಿ ಕೊಡ್ತಾ ಇರಲಿಲ್ಲ. ಅದಕ್ಕೆ ಫಂಡ್ಸು ಜಾಸ್ತಿ ಕೊಡ್ತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಅದರಿಂದ ಗ್ಯಾರಂಟಿ 100% ನಾನು ಹೇಳಬಲ್ಲೆ, ಸದನಕ್ಕೂ ಕೂಡ ಮಕ್ಕಳ ಸಂಖ್ಯೆ ದಾಖಲಾತಿ ಇಂಥ ಶಾಲೆಗಳೇ ಈ ಮುಂದಿನ ದಿನಗಳಲ್ಲಿ ಇದು ಒಂದು ಉದಾಹರಣೆ ಆಗಿ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಮ್ಮ ಉದ್ದೇಶ ಏನಿದೆ ಅದಕ್ಕೂ ಕೂಡ ನಾವು ಪ್ರಯತ್ನವನ್ನು ನಾವು ಪಡ್ತೀವಿ.